ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ HSTR ಸಾಮಾನ್ಯ ಪತ್ರಿಕೆ ಒಂದು 100 ಮಾರ್ಕ್ಸಿಗೆ ಏನಿರುತ್ತಲ್ಲ ಆ ಒಂದು ಟಾಪಿಕಲ್ಲಿ ಬರುವಂತಹ ಕಂಪ್ಯೂಟರ್ ಏನು ಮಾಡ್ತಾರೆ, ನಮಗೆ 100 ಮಾರ್ಕ್ಸಿಗೆ ಕೇಳ್ತಾರೆ. ಆ 100 ಮಾರ್ಕ್ಸಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಸಿಲೆಬಸ್ ವೈಸ್ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ HSTR ನೇಮಕಾತಿಗೆ ಅಂತ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ಹಿಂದೆ ನಾನು ಕಂಪ್ಯೂಟರ್ ಮೇಲೆ 2 ತರಗತಿಗಳನ್ನು ಮಾಡಿದ್ದೀನಿ. ಕಂಪ್ಯೂಟರ್ನ ಪರಿಚಯ ಮತ್ತು ಕಂಪ್ಯೂಟರ್ನ ವಿಧಗಳು, ಆ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡೋಣ. ಅದ್ರ ಮೇಲೆ ಪ್ರಮುಖವಂತ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ಡಿಜಿಟಲ್ ಕಂಪ್ಯೂಟರನ್ನು ವಿನ್ಯಾಸಗೊಳಿಸಿದವರು ಯಾರು ಅಂಥೇಳಿ. ಏನು ಡಿಜಿಟಲ್ ಕಂಪ್ಯೂಟರನ್ನು ವಿನ್ಯಾಸಗೊಳಿಸಿದವರು ಯಾರಂದರೆ ಆಟಮ್ಸಾಫ್ ಬೆರ್ರಿ ಕಂಪ್ಯೂಟರ್. ಇದು ಆಮೇಲೆ ಏನು ಕರೀತಾರೆ ಅಂದರೆ ಇದಕ್ಕೆ ABC ಎಂದು ಕೂಡ ಪ್ರಖ್ಯಾತಿ ಆಯ್ತಿದೆ. ಟ್ರಾನ್ಸಿಸ್ಟರನ್ನು ಜಾನ್ ಬಾರ್ಡೆನ್ ಮತ್ತು ವಾಲ್ಟರ್ ಬ್ರ್ಯಾಟನ್ ಅವರು ಏನು ಮಾಡ್ತಾರೆ, ಬೆಲ್ ಲ್ಯಾಬ್ರೇಟರಿಯಲ್ಲಿ 1942ರಲ್ಲಿ ಇದನ್ನು ತಯಾರಿಸ್ತಾರೆ. ಯಾವುದು? ಟ್ರಾನ್ಸಿಸ್ಟರನ್ನು. IBM ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ ಅಂತ ಕರಿತೀವಿ. 1401 ಇದು ಮೊದಲ ಪೀಳಿಗೆಯ ಕಂಪ್ಯೂಟರ್ ಆಗಿದೆ. ಮೊದಲನೇ ಪೀಳಿಗೆ ಕಂಪ್ಯೂಟರ್ ಯಾವುದಂತ ಕೇಳ್ಬೋದು, ಅದು IBM 1401. IBM ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್. ಇದು ಕೊಟ್ಟಿದ್ದಾರೆ ನೋಡಿರಿ ನಾಲ್ಕು. IBM ಸಂಸ್ಥೆಯವರು ದೊಡ್ಡ ನೀಲಿ ಅಂತೇಳಿ ಕರೀತಾರೆ. ಏನು ಮಾಡ್ತಾರೆ, IBM ಸಂಸ್ಥೆಯನ್ನು ದೊಡ್ಡ ನೀಲಿ ಅಂತೇಳಿ ಕೂಡ ಕರೀತಾರೆ. 80,286 ಆಧಾರಿತ PC ಅಥವಾ ATಯನ್ನು IBM ಸಂಸ್ಥೆ ಏನು ಮಾಡ್ತೈತಿ 1992ರಲ್ಲಿ ಪರಿಚಯಿಸ್ತೈತೆ. ಪರ್ಸನಲ್ ಕಂಪ್ಯೂಟರ್ಸ್ PCಗಳನ್ನು IBM ಸಂಸ್ಥೆ 1981ರಲ್ಲಿ ಏನು ಮಾಡ್ತೈತಿ, ಪರಿಚಯಿಸ್ತೈತಿ. ಭಾರತದ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತೇಳಿ ಯಾರಿಗೆ ಕರಿತೀವಿ ಅಂದರೆ ವಿಜಯ್ ಭಟ್ಕರ್ ಅವರಿಗೆ ಕರಿತೀವಿ. ಭಾರತದ ಇತರೆ ಸೂಪರ್ ಕಂಪ್ಯೂಟರ್ಗಳು ಯಾವೆಂದರೆ ಪರಂ, ಕಾಂಚಿಜುಂಗ, ಸಹಸ್ರ T, ಸಾಗರ್ 220, ಪರಂ ಯುವ 2, EKA, ಪೃಥ್ವಿ, HPC. ಇವು ಭಾರತದ ಸೂಪರ್ ಕಂಪ್ಯೂಟರ್ಗಳಿವು. ಏನು ನೋಡ್ರಿ, ವಿಶ್ವದ ಅತ್ಯಂತ ದೊಡ್ಡ ಕಂಪ್ಯೂಟರ್ ಚಿಪ್ ಯಾವುದಂದರೆ RV16X ನ್ಯಾನೋ. ಇದು ಏನು ವಿಶ್ವದ ಅತಿ ದೊಡ್ಡ ಕಂಪ್ಯೂಟರ್ ಚಿಪ್ ಆಗಿದೆ. ಇದನ್ನು ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯವರು ತಯಾರಿಸಿದ್ದಾರೆ. ಮೋರ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಸಂಸ್ಥೆಯಲ್ಲಿ ತಯಾರಾದಂಥ ಕಂಪ್ಯೂಟರ್ ಯಾವುದಂದರೆ ENIAC ಮತ್ತು ENIAC 3030. ಹಾಗೆ ಗೆಟ್ಬ್ಯಾಕ್ ಹ್ಯಾಂಡ್. ಇವು ಏನು ಮೋರ್ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅವ್ರು ಏನು ಮಾಡ್ತಾರೆ, ಇವನ್ನು ತಯಾರಿಸ್ತಾರೆ. PDS ಅಂದರೆ ಪರ್ಸ್ನಲ್ ಡಾಟಾ ಅಸಿಸ್ಟೆಂಟ್ ಪೋರ್ಟಬಲ್ ಕಂಪ್ಯೂಟರ್ಸ್ ಅಂತೇಳಿ ಕರಿತೀವಿ. ಪೋರ್ಟಬಲ್ ಕಂಪ್ಯೂಟರ್ ಅಂದರೆ ಲ್ಯಾಪ್ಟಾಪ್, ನೋಟ್ಬುಕ್, ಇವೆಲ್ಲ ಏನು ಪೋರ್ಟಬಲ್ ಕಂಪ್ಯೂಟರ್ಗಳು. MIPS ಅಂದರೆ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಇದು ಕಂಪ್ಯೂಟರ್ ವ್ಯವಸ್ಥೆಯ ಮೇಲೆ ಏನು ಮಾಡ್ತೈತೆ, ಕಾರ್ಯವನ್ನು ನಿರ್ವಹಿಸ್ತೈತೆ. ಇಲ್ಲಿ ನೋಡಿರಿ, ಇದು ಸಂಬಂಧಪಟ್ಟಂಥ ಪ್ರಶ್ನೆ ಯಾವುದಂದರೆ ಕಂಪ್ಯೂಟರ್ನ ಯಾವ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ ಅಂದರೆ ಗಾತ್ರ ಮತ್ತು ಸಾಮರ್ಥ್ಯದ ಮೇಲೆ ವರ್ಗೀಕರಣ ಇದೆ, ಬಳಕೆದಾರರ ಸಂಖ್ಯೆಯ ಮೇಲೆ ವರ್ಗೀಕರಣ ಇದೆ, ಉದ್ದೇಶದ ಮೇಲೆ, 3 ಮೇಲೂ ಇದೆ. ಹಾಗಾಗಿ ಮೇಲಿನ ಎಲ್ಲವೂ ಅನ್ನೋದು ಸರಿ. ಇಲ್ಲಿ ನೋಡ್ರಿ, ಇಲ್ಲಿ ಇದ್ರ ವಿವರಣೆ ಇದೆ, ಮೇಲಿನ ಎಲ್ಲ ಸರಿ. ಕಂಪ್ಯೂಟರ್ ವರ್ಗೀಕರಣದ ಮುಖ್ಯ ಆಧಾರಗಳು ಗಾತ್ರ, ಸಾಮರ್ಥ್ಯ, ಉದ್ದೇಶ ಮತ್ತು ಬಳಕೆದಾರ. ಈ ಸಂಖ್ಯೆಯನ್ನು ಆಧರಿಸಿ ಏನು ಮಾಡಲಾಗಿದೆ, ಕಂಪ್ಯೂಟರನ್ನು ವರ್ಗೀಕರಣ ಮಾಡಲಾಗಿದೆ. ಗಾತ್ರದ ಆಧಾರ ಮೇಲೆ ಅಂದರೆ ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್ ಕಂಪ್ಯೂಟರ್ 4 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಉದ್ದೇಶದ ಆಧಾರದ ಮೇಲೆ ಸಾಮಾನ್ಯ ಉದ್ದೇಶ, ವಿಶೇಷ ಉದ್ದೇಶ ಅಂದರೆ ಜನರಲ್ ಪರ್ಪೋಸ್ ಹಾಗೆ ಸ್ಪೆಸಿಫಿಕ್ ಪರ್ಪೋಸ್ ಮೇಲೆ. ಹಾಗೆ ಡಾಟಾ ಸಂಸ್ಕರಣೆ ವಿಧಾನವನ್ನು ಅನುಸರಿಸಿ ಡಿಜಿಟಲ್, ಅನಲಾಗ್, ಹೈಬ್ರಿಡ್ ಅಂತೇಳಿ 3 ವಿಧಗಳಲ್ಲಿ ಕೂಡ ನಾವು ಮಾಡಿರೋದು ನೋಡ್ತೀವಿ. ಬಳಕೆದಾರರ ಸಂಖ್ಯೆಯ ಆಧಾರದ ಮೇಲೆ ಸಿಂಗಲ್ ಯೂಸರ್, ಮಲ್ಟಿ ಯೂಸರ್ ಅಂತ ಕೂಡ ನಾವು ವಿಂಗಡಣೆ ಮಾಡಲಾಗಿದೆ. ಕಂಪ್ಯೂಟರ್ಗಳ ವರ್ಗೀಕರಣದ ಅವುಗಳ ಕಾರ್ಯಕ್ಷಮತೆ ಸಮಗ್ರ ವಿವರಣೆಯನ್ನು ನೀಡ್ತೈತೆ. ಮೈಕ್ರೋ ಕಂಪ್ಯೂಟರ್ ಅಂದ್ರೇನು ಅಂದರೆ ದೊಡ್ಡ ಗಾತ್ರದ ಕಂಪ್ಯೂಟರ, ಏನು ವೃತ್ತಿಪರ ಬಳಕೆದಾರರಿಗೆ ವಿನ್ಯಾಸಗೊಳಿಸಲ್ಪಟ್ಟಂಥ ಕಂಪ್ಯೂಟರ, ಚಿಕ್ಕ ಗಾತ್ರದ ವೈಯಕ್ತಿಕ ಬಳಕೆದಾರರು ಹೊಂದಿರುವಂತಹ ಕಂಪ್ಯೂಟರ್ಗಳು ಇವು ಮೈಕ್ರೋ ಅಂದರೆ. ನೋಡಿಲ್ಲಿ ವಿವರಣೆ ಇದೆ.
ವೈಯಕ್ತಿಕ ಬಳಕೆದಾರರ ಪ್ರಾಥಮಿಕ ಅಗತ್ಯಗಳಿಗೆ ಹೊಂದಿಕೆಯಾಗಿರುವಂಥ ಕಂಪ್ಯೂಟರ್ಗಳು ಸಾಮಾನ್ಯವಾಗಿ ಲ್ಯಾಪ್ಟಾಪ್ಗಳು, ಡೆಸ್ಕ್ಟಾಪ್ಗಳು ಇದರಲ್ಲಿ ಸೇರಿವೆ. ಯಾವುದರಲ್ಲಿ? ಮೈಕ್ರೋಫೋನ್ನಲ್ಲಿ, ಮೈಕ್ರೋ ಕಂಪ್ಯೂಟರ್ಗಳಲ್ಲಿ. ಪ್ರಶಂಸನೀಯ ವೆಚ್ಚದ ಕಾರಣದಿಂದಾಗಿ ಇವು ಜನಪ್ರಿಯವಾಗಿವೆ. ಇದರ ವೇಗ, ಮೆಮೊರಿ ಸಾಮರ್ಥ್ಯ ವ್ಯವಸ್ಥಿತವಾಗಿ ಪರಿಗಣಿಸಲ್ಪಡ್ತೈತೆ. ಗೃಹ ಮತ್ತು ಕಚೇರಿ ಕಾರ್ಯಗಳಲ್ಲಿ ಸಾಮಾನ್ಯವಾಗಿ ಇವನ್ನು ಬಳಸ್ತೀರಿ. ಏಕಕಾಲದಲ್ಲಿ ಕೆಲವು ಅಪ್ಲಿಕೇಶನ್ಗಳನ್ನು ನಿರ್ವಹಿಸಲು ಏನು ಮಾಡ್ತದೆ ಅಂಥ ಸಾಮರ್ಥ್ಯವನ್ನು ಹೊಂದಿರ್ತೈತದೆ. ಸೂಪರ್ ಕಂಪ್ಯೂಟರ್ಗಳ ಪ್ರಮುಖ ವೈಶಿಷ್ಟ್ಯತೆ ಏನು ಅಂತಂದರೆ ಅವೇನು ಕಡಿಮೆ ವೇಗನ, ಅತಿ ದೊಡ್ಡ ವೇಗ ಮತ್ತು ಸಂಸ್ಕರಣಾ ಸಾಮರ್ಥ್ಯನ, ಕಡಿಮೆ ಶಕ್ತಿನ, ಏನು ಕೇವಲ ಆಟಗಳಿಗೆ ಮಾತ್ರ ಬಳಸ್ತೀವಿ ಅಂದರೆ ಅತಿ ದೊಡ್ಡ ವೇಗವನ್ನು ಹೊಂದಿರ್ತವೆ, ಸಂಸ್ಕರಣಾ ಸಾಮರ್ಥ್ಯ ಕೂಡ ಹೊಂದಿರ್ತವೆ. ಈಗ ಡಿಜಿಟಲ್ ಕಂಪ್ಯೂಟರ್ನ ಮುಖ್ಯ ಕಾರ್ಯ ಏನು ಅಂತ ಹೇಳಿ ನೋಡಿ. ಅಂಕಗಣಿತ ಮತ್ತು ಲಾಜಿಕ್ ಆಧಾರಿತ ಕಾರ್ಯಗಳನ್ನು ನಿರ್ವಹಿಸುವುದು, ಕೇವಲ ಗ್ರಾಫಿಕ್ಗಳನ್ನು ಪ್ರದರ್ಶಿಸುವುದು, ಅವು ಸ್ವಚ್ಛಂದವಾಗಿ ಡಾಟಾ ಸಂಗ್ರಹಿಸುತ್ತವೆ ಕೇವಲ ಆಟಿಕೆಗಾಗಿ. ಇವೇನು ಮಾಡ್ತವೆ? ಅಂಕಗಣಿತ ಮತ್ತು ಲಾಜಿಕ್ ಆಧಾರಿತ ಒಂದು ಕಾರ್ಯದ ಮೇಲೆ ಏನು ಕೆಲಸ ಮಾಡ್ತವೆ. ಇವು 0 ಮತ್ತು 1 ಬೈನರಿ ಸಂಖ್ಯೆ ಮೇಲೆ ಕೂಡ ಕೆಲಸವನ್ನು ಮಾಡ್ತವೆ. ಇಲ್ಲಿ ನೋಡ್ರಿ, ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಎಲ್ಲೆಲ್ಲಿ ಬಳಸ್ತೀವಿ ನಾವು ಅಂತಂದರೆ ವೈಯಕ್ತಿಕ ಬಳಕೆಗಾಗಿ ಬಳಸ್ತೀವ, ಏನು ಬೃಹತ್ ಡಾಟಾ ಸಂಸ್ಕರಣೆಗಾಗಿ ಬಳಸ್ತೀವ, ಆಟಗಳಿಗೆ ಮಾತ್ರನ, ಕೇವಲ ಲ್ಯಾಪ್ಟಾಪ್ಗಳಿಗೆ ಮಾತ್ರ ಅಂದರೆ ಬೃಹತ್ ಡಾಟಾಗಳಿಗೆ ನಾವು ಬಳಸ್ತೀವಿ. ಹೈಬ್ರಿಡ್ ಕಂಪ್ಯೂಟರ್ಗಳ ವಿಶೇಷತೆ ಏನು ಅಂತಂದರೆ ಕೇವಲ ಡಿಜಿಟಲ್ ಸಾಂಕ್ರಾಮಿಕತೆಯನ್ನು, ಕೇವಲ ಅನಲಾಗ್ ಸಾಂಕ್ರಾಮಿಕತೆಯನ್ನು, ಡಿಜಿಟಲ್ ಮತ್ತು ಅನಲಾಗ್ ನಡುವಿನ ಸಂಯೋಜನೆಯನ್ನು, ಕೇವಲ ಆಟಿಕೆ ಅಂದರೆ ಡಿಜಿಟಲ್ ಮತ್ತು ಅನಲಾಗ್ ನಡುವಿನ ಸಂಯೋಜನೆಯು. ಮಿನಿ ಕಂಪ್ಯೂಟರ್ಗಳ ಗುರಿ ಏನು? ಇವೆಲ್ಲ ವೈಯಕ್ತಿಕ ಬಳಕೆಗೆ ದೊಡ್ಡ ಡಾಟಾವನ್ನು ಸಂಗ್ರಹಿಸುವುದ, ಸಣ್ಣ ಮಾಧ್ಯಮ ಅಡ್ಮಿನಿಸ್ಟ್ರೇಟಿವ್ ಕಾರ್ಯನ, ಕೇವಲ ಆನ್ಲೈನ್ ಆಟಕ್ಕೆ ಮಾತ್ರನ ಅಂದರೆ ದೊಡ್ಡ ಡೇಟಾವನ್ನು ಏನು ಮಾಡ್ತೇವೆ? ಸಂಗ್ರಹಿಸ್ತೇವೆ. ಮಿನಿ ಅದೆಲ್ಲ ಮಿನಿ ಇದು ಸಲುವಾಗಿದ್ದು ಸಣ್ಣ ಮಾಧ್ಯಮ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕಾರ್ಯವನ್ನು ನಿರ್ವಹಿಸ್ತೈತೆ. ಏನು ಮಾಡ್ತೈತೆ? ಸಣ್ಣ ಮಾಧ್ಯಮ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕಾರ್ಯವನ್ನು ಇದು ನಿರ್ವಹಿಸ್ತೈತೆ. ಡಿಜಿಟಲ್ ಕಂಪ್ಯೂಟರ್ಗಳಲ್ಲಿ ಸಂಸ್ಕರಣೆ ಏನಾದರಾಗಿದೆ ಅಂದರೆ ನಂತರ ಪ್ರಮಾಣಗಳು, ಅಂಕಗಣಿತ ಡೇಟಾ ಪ್ರಕ್ರಿಯೆ, ಕೇವಲ ರೇಖಾತ್ಮಕ ಡಾಟಾ ಮತ್ತು ಯಾವುದೇ ಪ್ರಕ್ರಿಯೆ ಇಲ್ಲ ಅಂದರೆ ಅಂಕಗಣಿತ ಡೇಟಾ ಪ್ರಕ್ರಿಯೆಯಲ್ಲಿ ಏನು ಮಾಡ್ತೀವಿ? ಡಿಜಿಟಲ್ ಕಂಪ್ಯೂಟರ್ಗಳು ಸಂಗ್ರಹಣೆ ಮಾದರಿಯನ್ನು ಹೊಂದಿರ್ತವೆ. ವಿಶಿಷ್ಟ ಉದ್ದೇಶದ ಕಂಪ್ಯೂಟರ್ಗಳ ಬಳಕೆ ಎಲ್ಲಿದೆ ಅಂದರೆ ಸ್ಪೆಸಿಫಿಕ್ ಕಂಪ್ಯೂಟರ್ಗಳು ಎಲ್ಲಿ ಬಳಸ್ತೀವಿ ಅಂದರೆ ವೈಯಕ್ತಿಕ ಬಳಕೆಗಾಗಿ ಬಳಸ್ತೀವ, ಸಾಂಕ್ರಾಮಿಕ ಉದ್ದೇಶಗಳನ್ನು ಮಾಡ್ತೀವಿ, ವಿಶೇಷ ಸಾಧನಗಳಲ್ಲಿ ನಾವು ಬಳಸ್ತೀವಿ. ಸ್ಪೆಸಿಫಿಕ್ ಕಂಪ್ಯೂಟರ್ಗಳು ಸ್ಪೆಸಿಫಿಕ್ ವಿಧಾನಗಳಿಗೆ ಬಳಸ್ತೀವಿ. ಅಣುಶಕ್ತಿ, ಹವಾಮಾನ ಇಲ್ಲೆಲ್ಲ ಏನು ಮಾಡ್ತೀವಿ ನಾವು ಈ ಒಂದು ಕಂಪ್ಯೂಟರ್ಗಳು ಬಳಸ್ತೀವಿ. ಮೈಕ್ರೋ ಕಂಪ್ಯೂಟರ್ಗಳು ಸಾಮಾನ್ಯವಾಗಿ ಯಾವ ಮಾದರಿಯದು ಅಂದರೆ ಅವು ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ಗಳು. ಅನಲಾಗ್ ಕಂಪ್ಯೂಟರ್ಗಳ ಮುಖ್ಯ ಕಾರ್ಯವೇನು ಅಂದರೆ ನಿರಂತರ ಡಾಟಾವನ್ನು ಸಂಗ್ರಹಿಸುವುದು. ಒಂದೇದು ಕರೆಕ್ಟ್ ಇದೆ. ಕಂಪ್ಯೂಟರ್ಗಳ ವರ್ಗೀಕರಣದಲ್ಲಿ ಪ್ಯಾರಾಮೀಟರ್ ಯಾವುದು ಅಂದರೆ ಗಾತ್ರ ಮತ್ತು ವೇಗನ, ಗಾತ್ರ ಮತ್ತು ಬಳಕೆದಾರರ ಸಂಖ್ಯೆನ, ಉದ್ದೇಶ ಮತ್ತು ಶಕ್ತಿನ ಅಂದರೆ ಇವೆಲ್ಲವೂ ಕರೆಕ್ಟ್. ಮೇಲಿನ ಎಲ್ಲ ಅನ್ನೋದು ಕರೆಕ್ಟ್ ಆಗಿರ್ತೈತಿ. ಇಲ್ಲಿ ಸಿಂಗಲ್ ಯೂಸರ್ ಕಂಪ್ಯೂಟರ್ಗಳು ಉದಾಹರಣೆ ಯಾವುದು ಇದರಲ್ಲಿ ಅಂದರೆ ಮೈಕ್ರೋ ಕಂಪ್ಯೂಟರ್. ಇವೇನು ಮಾಡ್ತೀವಿ? ವೈಯಕ್ತಿಕ ಬಳಕೆಗಾಗಿ ಬಳಸ್ತೀವಿ. ಸೂಪರ್ ಕಂಪ್ಯೂಟರ್ಗಳು ಯಾವ ಕ್ಷೇತ್ರದಲ್ಲಿ ಹೆಚ್ಚು ಬಳಸ್ತೀವಿ? ಕಚೇರಿ ಕಾರ್ಯನ, ಗೃಹ ಬಳಕೆನ, ಹವಾಮಾನ ಹಿತಾಂಶ ಮತ್ತು ಸಂಶೋಧನೆ, ಅಥವಾ ಕೇವಲ ಲಘು ಆಟಗಳಂದರೆ ಹವಾಮಾನ ಮತ್ತು ಹಿತಾಂಶ ಹಾಗೂ ಸಂಶೋಧನೆಯಲ್ಲಿ. ಇಲ್ಲೆಲ್ಲ ಏನು ಮಾಡ್ತೀವಿ ನಾವು? ಸೂಪರ್ ಕಂಪ್ಯೂಟರ್ಗಳನ್ನು ಬಳಸ್ತೀವಿ. ಮೈಕ್ರೋ ಮಿನಿ ಕಂಪ್ಯೂಟರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನು? ಗಾತ್ರ ಮತ್ತು ವೆಚ್ಚನ, ಕಾರ್ಯಕ್ಷಮತೆ ಮತ್ತು ವೇಗನ, ಬಳಕೆದಾರ ಸಂಖ್ಯೆ ಮತ್ತು ಸಾಮರ್ಥ್ಯನ, ಅಥವಾ ಮೇಲಿನ ಎಲ್ಲನ ಅಂದರೆ ಮೇಲಿನ ಎಲ್ಲ ಆನ್ಸರ್ ಆಗಿರ್ತೈತೆ. ಇದು ಇಷ್ಟು ಏನು ಮಾಡಿದ್ದೀವಿ ಅಂದರೆ ನಾವು ಕಂಪ್ಯೂಟರ್ ಪರಿಚಯ ಮತ್ತು ಕಂಪ್ಯೂಟರ್ನ ಒಂದು ವಿಧಗಳ ಬಗ್ಗೆ ತಿಳ್ಕೊಂಡಿವಿ. ಅದರ ಮೇಲೆ ಪ್ರಶ್ನೋತ್ತರಗಳನ್ನು ಕೂಡ ನೋಡಿದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.